ಸಂಡೂರಿನಲ್ಲೂ ಕೂಡ ಬಿಜೆಪಿ ಇವತ್ತು ಭರ್ಜರಿ ಪ್ರಚಾರವನ್ನ ಮಾಡಿತು. ಸಂಡೂರು ಕ್ಷೇತ್ರದ ಹಲವೆಡೆ ಕಮಲ ಪಡೆ ಮತಬೇಟೆಯಾಡಿತು. ಬಂಗಾರು ಹನುಮಂತುಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸಾಥ್ ಕೊಟ್ಟರು. ಪ್ರಮುಖ ಮುಖಂಡರ ಸಭೆ ನಡೆಯಿತು. ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು. ಸಂಡೂರಿನ ಜನ ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದಾರೆ, ಜನ ಆಶೀರ್ವಾದ ಮಾಡ್ತಾರೆ ಅಂತ ಬಂಗಾರು ಹನುಮಂತು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ಸಂಡೂರು ಉಪಚುನಾವಣೆಯ ಏನು ಪ್ರಚಾರದ ಘಟ್ಟ ಕೂಡ ಈಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಕೂಡ ಸಾಕಷ್ಟು ಕ್ಷೇತ್ರವನ್ನು ಸುತ್ತಾಟ ಮಾಡಿ ಸಾಕಷ್ಟು ಮತದಾರರನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ಅಂದರೆ ಗಂಟೆಗಳಲ್ಲೂ ಕೂಡ ಮತದಾನ ಆರಂಭ ಆಗುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಈಗ ಪ್ರಚಾರ ನಡೆಸಿ ಬಂದಂಥ ಬಂಗಾರು ಹನುಮಂತ ಅಂದರೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟೆಲ್ಲ ಈಗಾಗಲೇ ಕ್ಷೇತ್ರವನ್ನು ಸುತ್ತಾಟ ಮಾಡಿದ್ರಿ, ಜನರು ಕೂಡ ಮನೆ ಮನೆಗೆ ಭೇಟಿಯನ್ನು ಕೂಡ ಮಾಡಿದ್ರಿ, ಯಾವ ಥರ ರೆಸ್ಪಾನ್ಸ್ ಇದೆ ಸರ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇವತ್ತು ನಾವು ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಭಾಗವಹಿಸ್ತಿದ್ದಾರೆ. ಮತ್ತು ಅವರ ಉತ್ಸಾಹ ನೋಡಿದಪ್ಪ ಅಂತಂದರೆ ಜನರಲ್ಲಿ ಒಂದು ಬದಲಾವಣೆ ತರಬೇಕಂತಂದೇಳಿ ಒಂದು ಅಲೆ ಇದ್ದಿದೆ, ಕೂಗೆದ್ದಿದೆ. ಯಾಕಂದರೆ ಸುಮಾರು 20 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಕ್ಷೇತ್ರದಲ್ಲಿ. ಈ ಬಾರಿ ಬರೀಯೇ ತುಕಾರ ಒಂದು ಅರ್ಥನೇ ಇಲ್ಲಲ್ಲ ಅಂತಂದೇಳಿ ಜನರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಬದಲಾವಣೆ ಬಯಸಿದರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಒಂದು ಇತಿಹಾಸ ಸೃಷ್ಟಿ ಮಾಡ್ತದೆ ಅಂತಂದರೆ ಎಲ್ಲರಲ್ಲಿ ಒಂದು ನಂಬಿಕೆ ಇದೆ. ಕಳೆದ 15 ಚುನಾವಣೆಗಳು ಈ ಒಂದು ಕ್ಷೇತ್ರದಲ್ಲಿ ನಡೆದವು. ಅದರಲ್ಲಿ 13 ಬಾರಿ ಕಾಂಗ್ರೆಸ್ ಜಯಬೇರಾಗಿರುವಂಥದ್ದು, ಮತ್ತೊಂದು ಬಾರಿ CPM, ಇನ್ನೊಂದು ಬಾರಿ JDS. ಈ ಬಾರಿ ಏನಾದರೂ ಜನ ಬದಲಾವಣೆ ಬಯಸ್ತಾರ ಅನ್ಸುತ್ತಾ? ನೋಡ್ರಿ, ಕಾಲಚಕ್ರ ತಿರುಗ್ತಿರ್ತೈತಿ. ಅದು ಪ್ರಕೃತಿ ನಿಯಮ ಕೂಡ ಬದಲಾವಣೆ ಆಗಲೇಬೇಕಂತಿದೆ. ಹಾಗಾಗಿ ಜನರು ಕೂಡ ಬದಲಾವಣೆ ಮಾಡಲೇಬೇಕಂತ ಬಯಸ್ತಿರ್ತಾರೆ. ಈಗ 13 ಬಾರಿ ಕಾಂಗ್ರೆಸ್ ಗೆದ್ದಿರ್ಬೋದು, ಯಾಕಂದ್ರೆ ಈ ಕಂಟಿನ್ಯೂ ಅದೇ ಬರೋಕಂತ ಏನಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಭಾರತೀಯ ಜನರಲ್ಲಿ ಮೈನಿಂಗ್ ಓನರ್ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮೊದಲಿದ್ದನು ಇಲ್ಲಿ ಗ್ರಿಪ್ ಇಟ್ಕೊಂಡ್ ಬಂದಿದ್ರು. ಭಾರತೀಯ ಜನತಾ ಪಕ್ಷದ ಬೇರೆ ಯಾರು ಇಲ್ಲಿ ಕಂಟೆಸ್ಟ್ ಮಾಡಿರೋದಲ್ಲಿ ಸ್ವಲ್ಪ ಅವ್ರ ಹಣಕಾಸಿನ ತೊಂದರೆ ಇತ್ತು. ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಗುಣದಲ್ಲಾಗಲಿ ಅಥವಾ ವ್ಯಕ್ತಿಲಿ ಸ್ಟ್ರಾಂಗ್ ಆದ್ರೂ ಕೂಡ ಹಣಕಾಸು ವಿಚಾರದಲ್ಲಿ ಅವ್ರು ವೀಕ್ ಆಗಿದ್ರು. ಹಂಗಾಗಿ ಸಂತೋಷ್ ಲಾಡ್ ಹಣ ಬಲದಿಂದ ಸತತವಾಗಿ ಮತ್ತು ತುಕಾರಾಮನು ಗೆಲ್ಸಂತ ಬಂದರು. ಆದ್ರೆ ಈ ಬಾರಿ ಹಂಗಾಗಿಲ್ಲ. ತುಕಾರಾಮ್ ಅವರು ಮತ್ತು ಸಂತೋಷ್ ಲಾಡ್ ಮತ್ತು ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳು ಬಂದಿಲ್ಲಿ ಸುಮಾರು 106 ಕೋಟಿ ವ್ಯವಸ್ಥಿದ್ದಾರೆ. ಅಕ್ರಮವಾಗಿ ಹಣ ಹೆಂಗ್ ಬೇಕಂಗೆ ಖರ್ಚು ಮಾಡ್ತಿದ್ದಾರೆ. ಆದ್ರೆ ಜನ ಒಂದು ಡಿಸೈಡ್ ಮಾಡಿದ್ದಾರೆ, 5 ವರ್ಷಕ್ಕೊಂದ್ಸಲ ಇವರು ಚುನಾವಣೆ ಬರುತ್ತೆ, ಹಣ ಖರ್ಚು ಮಾಡ್ತಾರೆ ಹೋಗ್ತಾರೆ. ಆದ್ರೆ ಈ ಸಲ ಬದಲಾವಣೆ ಮಾಡೋಣ ಅಂತಂದೇಳಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ನನ್ನನ್ನು ಕೈ ಹಿಡಿತಾ ಇದ್ದಾರೆ. ಈಗ ನಿಮ್ಮ ಜೊತೆ ಪ್ರತಿ ಹೆಜ್ಜೆಗೂ ಕೂಡ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು, BS ಯಡಿಯೂರಪ್ಪ ಅವರು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಕ್ಷೇತ್ರವನ್ನು ಸುತ್ತಾಟ ಮಾಡಿದ್ರು. ಅದು ಯಾವ ಥರ ನಿಮಗೆ ಪ್ಲಸ್ ಆಗುತ್ತೆ ಮತ್ತು ಯಾವ್ಯಾವ ಸಮುದಾಯದ ಓಟ್ಗಳು ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ನಿರೀಕ್ಷೆ ಇದೆ? 14 ವರ್ಷಗಳ ನಂತರ ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರು ಬಂದರು. ಹಂಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆ ಜನತೆ ಕೂಡ ಅವ್ರ ಮೇಲೆ ಅಪಾರ ಪ್ರೀತಿ ಗೌರವ ಇದೆ. ಯಾಕಂದ್ರೆ ಅವರು ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಅವರು ಪ್ರಚಾರಕ್ಕೆ ಧುಮುಕಿದ ತಕ್ಷಣ ಯಾವುದೇ ಗ್ರಾಮಕ್ಕೆ ಹೋದ್ರೂ ಒಂದು ಅಲೆ ಸೃಷ್ಟಿ ಆಯಿತು, BJP ಅಲೆ ಸೃಷ್ಟಿ ಆಯಿತು. ಇನ್ನು ನಮ್ಮ ರಾಮುಲು ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು. ಅದು ಅನುಕಂಪ ಬಹಳ ಇದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಾಗ ದೊಡ್ಡ ಒಬ್ಬ ಮುಖಂಡ ಅಂತಂದ್ರೆ ನಮ್ಮ ರಾಮುಲು ಅಣ್ಣನವರು. ಇವತ್ತು ಅವ್ರನ್ನ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ್ರೆ ನಮ್ಮ ಒಂದು ಸಮುದಾಯದ ನಿಗಮದಿಂದ ನಮ್ಮ ಸಮುದಾಯದ ಮುಖಂಡನ್ನೇ ಇವರು ಸೋಲಿಸುವಂತ ಕೆಲಸ ಮಾಡಿದ್ರು. ಹಂಗಾಗಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಆದ್ಮೇಲೆ ಬಯಲಿಗೆ ಬಂತು, ಆ ಒಂದು ಹಣದಲ್ಲಿ ನಾಗೇಂದ್ರ ಅವ್ರು ಬಂಧಿಸಿದ್ರು. ಅವಾಗ ಅವ್ರು ಬಂಧಿಸಿದಾಗ ED ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ, ನಾನು ತಿಂದಿರೋದು ನಿಜ ಐತೆ, ಅವ್ರು 21 ಕೋಟಿ ಲೋಕಸಭಾ ಚುನಾವಣೆ ತುಕಾರಾಮ್ ಅವ್ರು ಖರ್ಚು ಮಾಡಿದ್ರು ಅಂತ. ಹಂಗಾಗಿ ರಾಮುಲು ಅಣ್ಣವ್ರ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಕೂಡ ತುಂಬ ಅಂದ್ರೆ ತುಂಬ ಅಭಿಮಾನ ಮತ್ತು ಕರುಣೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಈ ಬರೀ ಆ ಮನುಷ್ಯನಿಗೆ ಅನೇಕ ನಾವು ಸೋಲಿಸ್ಬಿಟ್ಟಿವಲ್ಲ ಅಂತ. ಹಂಗಾಗಿ ಅವರ ಒಂದು ಅನುಕಂಪ ಈ ಸಲ ನನಗೆ ಪ್ಲಸ್ ಆಗುತ್ತೆ. ನೀವು ಕೂಡ ST ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂಥದ್ದು BJPಯಿಂದ. ಈಗ ನೀವು ಕೂಡ ವಾಲ್ಮೀಕಿ ವಿರೋಧ ಅಂದರೆ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರಿ. ಈ ಕ್ಷೇತ್ರದಲ್ಲಿ ST ಮತದಾರರು ಯಾವ ಥರ ನಿಮ್ಮನ್ನ ಕೈ ಹಿಡಿತಾರೆ? 100% ಕೈ ಹಿಡಿತಾರೆ. ಯಾಕಂದ್ರೆ ಸಮುದಾಯದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ನಮ್ಮ ಇರ್ತಕ್ಕಂಥ ಎಲ್ಲರಿಗೂ ಅಭಿಮಾನ ಭಾಳ ಇದೆ. ಈಗ ಸಮುದಾಯಕ್ಕೆ ಅನ್ಯಾಯ ಆಗೈತಿ, ಸಮಾಜಕ್ಕೆ ಅನ್ಯಾಯ ಆಗೈತೆ ಅಂದ್ರೆ ಯಾರು ಸಹಿಸಲ್ಲ. ಯಾಕಂದ್ರೆ ಆ ಒಂದು ಹಣದಿಂದ ಇವತ್ತು ನಮ್ಮ ಅನೇಕ ಸಮುದಾಯ ST ಸಮುದಾಯದ ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ರೈತರಿಗೆ ಎಷ್ಟು ಅನುಕೂಲ ಆಗ್ತಿತ್ತು. ಮಕ್ಕಳಿಗೆ ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನಿಂತೋಗಿದೆ. ನಿರುದ್ಯೋಗ ಯುವಕರಿಗೆ ವಾಹನ ಗೀನೆಲ್ಲ ಒಂದು ಸಿಗ್ತಾ ಇತ್ತು. ಎಲ್ಲಿ ಒಂದು ಗ್ರಾಮ ಅಥವಾ ಕೇರಿಗಳಿಗೆ ಹೋದಪ್ಪ CC ರಸ್ತೆಗಳು, ಒಳಚರಂಡಿಗಳು, ಈ ಅನೇಕ ಯೋಜನೆಗಳು ಬರ್ತಾ ಇತ್ತು. ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು. ಇವತ್ತು ಅದನ್ನೆಲ್ಲ ತಿಂದು ನೀರು ಕುಡಿದ್ಬಿಟ್ರು ಇವರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಸಿದ್ದರಾಮಯ್ಯ ಕೂಡ ಭಾಳ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ವಾಲ್ಮೀಕಿ ಸಮುದಾಯನ ಅಲ್ಲಿ ನೇಮಕ ಮಾಡಿ ಅವ್ರ ಮುಖಾಂತರನೇ ಅದನ್ನ ಕಳ್ತನ ಮಾಡಿಸಿ ಲೋಕಸಭಾ ಚುನಾವಣೆ ಖರ್ಚು ಮಾಡುವಂಥ ಒಂದು ನಿರ್ಮಾಣ ಮಾಡ್ಕೊಂತ
ಅಷ್ಟು ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಬಂಗಾರು ಹನುಮಂತ್ ಅವರು ಹೇಳ್ತಿರ್ತಕ್ಕಂಥದ್ದು ಈ ಬಾರಿ ನನ್ನ ಗೆಲುವು ನಿಶ್ಚಿತ ಅನ್ನುವಂತ ಒಂದು ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ಗೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ್ ಅವರು ಹೇಳ್ತಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಸಂಡೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.